ಒಮ್ಮೆ ನಿಮ್ಮನ್ನೇ ನೀವು ಕೇಳಿಕೊಂಡಿದ್ದೀರಾ, ನನ್ನ ಜೀವನದಲ್ಲಿ ನನಗೆ ಅತಿ ದೊಡ್ಡ ಶತ್ರು ಯಾರು? ನನ್ನನ್ನು ಸೋಲಿಸಿದ ವ್ಯಕ್ತಿಯೇ? ನನ್ನನ್ನು ಮೋಸ ಮಾಡಿದ ಸ್ನೇಹಿತನೇ? ನನ್ನನ್ನು ಅವಮಾನಿಸಿದ ಬಂಧುವೆ? ಅಥವಾ ನನ್ನ ವಿರುದ್ಧ ಕೆಲಸ ಮಾಡುವ ಜಗತ್ತೇ? ಶ್ರೀಕೃಷ್ಣನ ಉತ್ತರ ಇವೆಲ್ಲಕ್ಕಿಂತ ಭಿನ್ನವಾಗಿದೆ. ಭಗವದ್ಗೀತೆ ಹೇಳುವುದು, ನಿನ್ನ ನಿಜವಾದ ಶತ್ರು ಹೊರಗಿಲ್ಲ, ಅದು ನಿನ್ನೊಳಗೆ ಇದೆ. ಹೌದು, ನಿನ್ನನ್ನು ಪ್ರತಿದಿನ ಸೋಲಿಸುತ್ತಿರುವವನು ನಿನ್ನ ಮನಸ್ಸು. ನಿನ್ನ ಕನಸುಗಳನ್ನ ಮುರಿಯುತ್ತಿರುವವನು ನಿನ್ನ ಭಯ. ನಿನ್ನ ಸಂತೋಷವನ್ನ ಕಸಿದುಕೊಳ್ಳುತ್ತಿರುವವನು ನಿನ್ನ ಅಹಂಕಾರ. ನಿನ್ನ ಜೀವನವನ್ನು ಹಾಳು ಮಾಡುತ್ತಿರುವವನು ನಿನ್ನ ನಿಯಂತ್ರಣವಿಲ್ಲದ ಆಸೆ. ಇದನ್ನೇ ಸಾವಿರಾರು ವರ್ಷಗಳ ಹಿಂದೆ ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣ ತಿಳಿಸಿದ್ದರು. ಈ ಒಂದು ಸತ್ಯವನ್ನ ಅರಿತರೆ ಜೀವನವೇ ಬದಲಾಗಬಹುದು. ಆದ್ದರಿಂದ ಈ ವಿಡಿಯೋವನ್ನು ಕೊನೆವರೆಗೂ ತಪ್ಪದೇ ನೋಡಿ, ಏಕೆಂದರೆ ಕೊನೆಯಲ್ಲಿ ಶ್ರೀಕೃಷ್ಣ ಹೇಳಿದ ಒಂದು ರಹಸ್ಯವನ್ನ ತಿಳಿದುಕೊಂಡರೆ ನಿಮ್ಮ ಜೀವನವನ್ನು ಸಂಪೂರ್ಣ ಹೊಸ ದಿಕ್ಕಿನಲ್ಲಿ ನಡೆಸಬಹುದು. ಕುರುಕ್ಷೇತ್ರ ಯುದ್ಧದ ನಿಜವಾದ ಅರ್ಥ. ಬಹುತೇಕ ಜನರು ಮಹಾಭಾರತವನ್ನು ಎರಡು ಕುಟುಂಬಗಳ ನಡುವಿನ ಯುದ್ಧ ಎಂದು ಮಾತ್ರ ಭಾವಿಸುತ್ತಾರೆ. ಆದರೆ ಭಗವದ್ಗೀತೆ ಹೇಳುವುದು ಬೇರೆ. ಕುರುಕ್ಷೇತ್ರ ಎನ್ನುವುದು ಕೇವಲ ಯುದ್ಧ ಭೂಮಿಯಲ್ಲ, ಅದು ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನ ಸಂಕೇತ. ಪ್ರತಿಯೊಬ್ಬರೊಳಗೂ ಪ್ರತಿದಿನ ಒಂದು ಯುದ್ಧ ನಡೆಯುತ್ತಿದೆ. ಒಂದೆಡೆ ಧರ್ಮ, ಮತ್ತೊಂದೆಡೆ ಅಧರ್ಮ. ಒಂದೆಡೆ ವಿವೇಕ, ಮತ್ತೊಂದೆಡೆ ಮೋಹ. ಒಂದೆಡೆ ಆತ್ಮವಿಶ್ವಾಸ, ಮತ್ತೊಂದೆಡೆ ಭಯ. ಈ ಯುದ್ಧದಲ್ಲಿ ಗೆದ್ದವನೇ ನಿಜವಾದ ವಿಜಯಿ. ಮನುಷ್ಯನು ತನ್ನನ್ನು ತಾನೇ ಮೇಲಕ್ಕೆತ್ತಿಕೊಳ್ಳಬೇಕು, ತನ್ನನ್ನೇ ತಾನು ಅಧೋಗತಿಗೆ ತಳ್ಳಬಾರದು. ಯಾಕೆಂದರೆ ಮನುಷ್ಯನಿಗೆ ಸ್ನೇಹಿತನೂ ಅವನೇ, ಶತ್ರುವೂ ಅವನೇ. ಈ ಶೋಕವೇ ಇಂದಿನ ವಿಡಿಯೋದ ಮೂಲ ಸಂದೇಶ. ನಾವು ನಮ್ಮ ಶತ್ರುವಾಗುವುದು ಹೇಗೆ? ನಮ್ಮನ್ನು ಯಾರೂ ಸೋಲಿಸುವುದಿಲ್ಲ. ನಮ್ಮ ಆಲಸ್ಯ ನಮ್ಮನ್ನು ಸೋಲಿಸುತ್ತದೆ. ನಮ್ಮ ಕೋಪ ನಮ್ಮನ್ನು ಸೋಲಿಸುತ್ತದೆ. ನಮ್ಮ ಅಸೂಯೆ ನಮ್ಮನ್ನು ಸೋಲಿಸುತ್ತದೆ. ನಮ್ಮ ಭಯ ನಮ್ಮನ್ನು ಹಿಂದೆ ತಳ್ಳುತ್ತದೆ. ನಮ್ಮ ಅಹಂಕಾರ ನಮ್ಮ ಸಂಬಂಧಗಳನ್ನು ಒಡೆಯುತ್ತದೆ. ನಮ್ಮ ನಿಯಂತ್ರಣವಿಲ್ಲದ ಆಸೆಗಳು ನಮ್ಮ ಶಾಂತಿಯುತ ಬದುಕನ್ನೇ ಕಸಿದುಕೊಳ್ಳುತ್ತವೆ. ನಂತರ ನಾವು ವಿಧಿಯನ್ನು, ಸಮಾಜವನ್ನು ಅಥವಾ ಇತರರನ್ನ ದೂರುತ್ತೇವೆ. ಆದರೆ ಭಗವದ್ಗೀತೆ ಹೇಳುವುದು, ಮೊದಲು ನಿನ್ನ ಮನಸ್ಸನ್ನು ನೋಡು. ಅರ್ಜುನನ ಕಥೆ ನಮಗೆ ಏನು ಕಲಿಸುತ್ತದೆ? ಕುರುಕ್ಷೇತ್ರದಲ್ಲಿ ಅರ್ಜುನನ ಎದುರು ಕೌರವರು ನಿಂತಿದ್ದರು. ಆದರೆ ಶ್ರೀಕೃಷ್ಣನಿಗೆ ಗೊತ್ತಿತ್ತು, ಅರ್ಜುನನ ನಿಜವಾದ ಶತ್ರು ಕೌರವರಲ್ಲ, ಅವನ ಭಯ, ಅವನ ಮೋಹ, ಅವನ ಗೊಂದಲ, ಅವನ ಆತ್ಮವಿಶ್ವಾಸದ ಕೊರತೆ. ಆ ಆಂತರಿಕ ಶತ್ರುಗಳನ್ನ ಗೆದ್ದ ನಂತರವೇ ಅರ್ಜುನ ಮಹಾಯೋಧನಾದ. ಇದು ಪ್ರತಿಯೊಬ್ಬರ ಜೀವನಕ್ಕೂ ಅನ್ವಯಿಸುತ್ತದೆ. ನಮ್ಮ ಹೊರಗಿನ ಸಮಸ್ಯೆಗಳು ದೊಡ್ಡದಾಗಿರುವುದಿಲ್ಲ. ಅವುಗಳನ್ನು ನಾವು ಹೇಗೆ ಎದುರಿಸುತ್ತೇವೆ ಎಂಬುದೇ ನಮ್ಮ ಭವಿಷ್ಯವನ್ನ ನಿರ್ಧರಿಸುತ್ತದೆ. ಮೊದಲ ಶತ್ರು ನಿಯಂತ್ರಣವಿಲ್ಲದ ಮನಸ್ಸು. ಶ್ರೀಕೃಷ್ಣರು ಹೇಳುತ್ತಾರೆ, ಮನಸ್ಸು ನಿಯಂತ್ರಣದಲ್ಲಿದ್ದರೆ ಅದು ಸ್ನೇಹಿತ, ನಿಯಂತ್ರಣದಲ್ಲಿ ಇಲ್ಲದಿದ್ದರೆ ಅದು ಶತ್ರು. ಇಂದು ಎಷ್ಟೋ ಜನರು ತಮ್ಮ ಮನಸ್ಸಿನ ಮಾತಿಗೆ ಬಿದ್ದು ತಪ್ಪು ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತಿದ್ದಾರೆ. ಒಂದು ಕ್ಷಣದ ಕೋಪ, ಒಂದು ಕ್ಷಣದ ಆಸೆ, ಒಂದು ಕ್ಷಣದ ಅಹಂಕಾರ, ಇಷ್ಟೇ ಸಾಕು ವರ್ಷಗಳ ಪರಿಶ್ರಮ ಹಾಳಾಗಲು. ಆದ್ದರಿಂದ ಮನಸ್ಸಿನ ಮೇಲೆ ಹಿಡಿತ ಸಾಧಿಸುವುದು ಜೀವನದ ಮೊದಲ ಜಯವಾಗಿದೆ. ಎರಡನೇ ಶತ್ರು ಅಹಂಕಾರ. ನನಗೆ ಎಲ್ಲವೂ ಗೊತ್ತು, ನಾನು ಎಂದಿಗೂ ತಪ್ಪಾಗುವುದಿಲ್ಲ, ನಾನು ಯಾರ ಮಾತನ್ನು ಕೇಳುವುದಿಲ್ಲ. ಈ ಅಹಂಕಾರವೇ ಅನೇಕ ಮಹಾನ್ ವ್ಯಕ್ತಿಗಳನ್ನ ಪತನದತ್ತ ಕೊಂಡೊಯ್ದಿದೆ. ಜ್ಞಾನ ಬೆಳೆಯಬೇಕಾದರೆ ವಿನಯ ಬೇಕು. ವಿನಯವಿಲ್ಲದ ಜ್ಞಾನವು ಅಹಂಕಾರವಾಗಿ ಮಾರ್ಪಡುತ್ತದೆ. ಅಹಂಕಾರವು ಕೊನೆಯಲ್ಲಿ ಮನುಷ್ಯನನ್ನು ಏಕಾಂಗಿಯಾಗಿಸುತ್ತದೆ.
ಒಮ್ಮೆ ಯೋಚಿಸಿ, ನಿಮ್ಮ ಜೀವನದಲ್ಲಿ ನಡೆದ ದೊಡ್ಡ ದೊಡ್ಡ ಸೋಲುಗಳಿಗೆ ನಿಜವಾಗಿಯೂ ಬೇರೆ ಯಾರಾದರೂ ಕಾರಣವೇ? ಅಥವಾ ನೀವು ತೆಗೆದುಕೊಂಡ ಕೆಲವು ತಪ್ಪು ನಿರ್ಧಾರಗಳೇ ಅದರ ಮೂಲವೇ? ಹೆಚ್ಚಿನ ಸಂದರ್ಭಗಳಲ್ಲಿ ನಮ್ಮ ಜೀವನವನ್ನು ಹಾಳು ಮಾಡುವುದು ಹೊರಗಿನ ಶತ್ರುಗಳಲ್ಲ, ನಮ್ಮೊಳಗೆ ಬೆಳೆಯುವ ದುರ್ಬಲತೆಗಳೇ. ಅದಕ್ಕಾಗಿಯೇ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಮೊದಲಿಗೆ ಮನಸ್ಸನ್ನು ಗೆಲ್ಲಲು ಹೇಳುತ್ತಾರೆ. ಮನಸ್ಸನ್ನು ಗೆದ್ದವನು ಜಗತ್ತನ್ನೇ ಗೆಲ್ಲಬಹುದು. ಆದರೆ ಮನಸ್ಸಿನ ದಾಸನಾದವನು ಎಲ್ಲವನ್ನೂ ಹೊಂದಿದ್ದರೂ ಸೋತವನಾಗಿರುತ್ತಾನೆ. ಮೂರನೇ ಶತ್ರು ಕೋಪ. ಶ್ರೀಕೃಷ್ಣರು ಹೇಳುತ್ತಾರೆ, ಕ್ರೋಧಾತಿ ಭವತಿ ಸಮೋಹ, ಸಮೋಹಾತೆ ಸ್ಮೃತಿ ವಿಭ್ರಮ, ಸ್ಮೃತಿ ಭ್ರಂಶಾದ ಬುದ್ಧಿನಾಶೋ, ಬುದ್ಧಿನಾಶಾತ ಪ್ರಣಶ್ಯತಿ. ಇದರ ಅರ್ಥ, ಕೋಪದಿಂದ ಮೋಹ ಉಂಟಾಗುತ್ತದೆ, ಮೋಹದಿಂದ ನೆನಪು ಮತ್ತು ವಿವೇಕ ನಾಶವಾಗುತ್ತದೆ. ವಿವೇಕ ನಾಶವಾದಾಗ ಮನುಷ್ಯನು ತನ್ನ ಜೀವನವನ್ನೇ ಹಾಳು ಮಾಡಿಕೊಳ್ಳುತ್ತಾನೆ. ಎಷ್ಟೋ ಕುಟುಂಬಗಳು ಒಂದು ಕ್ಷಣದ ಕೋಪದಿಂದ ಒಡೆದು ಹೋಗಿವೆ. ಎಷ್ಟೋ ಸ್ನೇಹಗಳು ಒಂದು ಮಾತಿನಿಂದ ಕೊನೆಗೊಂಡಿವೆ. ಎಷ್ಟೋ ಉದ್ಯೋಗಗಳು ಒಂದು ನಿರ್ಧಾರದಿಂದ ಕಳೆದು ಹೋಗಿವೆ. ಕೋಪ ಬಂದಾಗ ನಾವು ಗೆದ್ದಿದ್ದೇವೆ ಎಂದು ಭಾವಿಸುತ್ತೇವೆ. ಆದರೆ ನಿಜವಾಗಿಯೂ ನಮ್ಮ ಮೇಲಿನ ನಿಯಂತ್ರಣವನ್ನ ನಾವು ಕಳೆದುಕೊಂಡಿರುತ್ತೇವೆ. ಕೋಪವನ್ನ ಗೆಲ್ಲುವುದು ಎಂದರೆ ಎದುರಾಳಿಯನ್ನ ಸೋಲಿಸುವುದಲ್ಲ, ಸ್ವತಃ ನಮ್ಮನ್ನು ನಾವು ಗೆಲ್ಲುವುದು. ನಾಲ್ಕನೇ ಶತ್ರು ಅಸೂಯೆ. ಇಂದು ಸಾಮಾಜಿಕ ಜಾಲತಾಣಗಳಲ್ಲಿ ಇತರರ ಯಶಸ್ಸನ್ನು ನೋಡಿದಾಗ ಎಷ್ಟೋ ಜನರು ತಮ್ಮ ಜೀವನವನ್ನು ಕಡಿಮೆ ಎಂದು ಭಾವಿಸುತ್ತಾರೆ. ಅವನಿಗೆ ದೊಡ್ಡ ಮನೆ ಇದೆ, ಅವಳು ನನಗಿಂತ ಮುಂದೆ ಹೋಗಿದ್ದಾಳೆ, ನನಗೆ ಯಾಕೆ ಇಲ್ಲ? ಈ ಪ್ರಶ್ನೆಗಳು ಮನಸ್ಸಿನಲ್ಲಿ ವಿಷದಂತೆ ಹರಡುತ್ತವೆ. ಅಸೂಯೆ ಎಂದಿಗೂ ಸಂತೋಷವನ್ನು ಕೊಡುವುದಿಲ್ಲ. ಅದು ನಮ್ಮ ಗಮನವನ್ನು ನಮ್ಮ ಬೆಳವಣಿಗೆಯಿಂದ ತೆಗೆದು ಇತರರ ಜೀವನದ ಕಡೆಗೆ ತಳ್ಳುತ್ತದೆ. ಶ್ರೀಕೃಷ್ಣರು ಹೇಳುತ್ತಾರೆ, ನಿನ್ನ ಕರ್ತವ್ಯದ ಮೇಲೆ ಗಮನ ಕೊಡು. ಫಲದ ಬಗ್ಗೆ ಅಥವಾ ಇತರರೊಂದಿಗೆ ಹೋಲಿಕೆ ಮಾಡುವುದರಲ್ಲಿ ಜೀವನವನ್ನು ವ್ಯರ್ಥ ಮಾಡಬೇಡ. ನೀನು ನಿನ್ನನ್ನು ನಿನ್ನೆ ಇದ್ದವನೊಂದಿಗೆ ಹೋಲಿಸು, ಪಕ್ಕದವನೊಂದಿಗೆ ಅಲ್ಲ. ಐದನೇ ಶತ್ರು ಭಯ. ಭಯವು ಬಹುತೇಕ ಸಂದರ್ಭಗಳಲ್ಲಿ ವಾಸ್ತವವಲ್ಲ, ಅದು ನಮ್ಮ ಕಲ್ಪನೆಯ ಉತ್ಪನ್ನ. ನಾನು ಸೋತರೆ ಜನರು ಏನು ಹೇಳುತ್ತಾರೆ, ನಾನು ಇದನ್ನು ಮಾಡಲಾರೆ. ಈ ಮೂರು ಆಲೋಚನೆಗಳೇ ಲಕ್ಷಾಂತರ ಜನರ ಕನಸುಗಳನ್ನ ಆರಂಭವಾಗುವುದಕ್ಕೂ ಮುನ್ನ ಕೊನೆಗೊಳಿಸುತ್ತವೆ. ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಇದೇ ಭಯ ಇತ್ತು. ಆದರೆ ಶ್ರೀಕೃಷ್ಣ ಅವನಿಗೆ ಹೇಳಿದ್ದು ಧೈರ್ಯದ ಮಾತುಗಳಲ್ಲ, ಸತ್ಯದ ಮಾತುಗಳು. ಕರ್ತವ್ಯದಿಂದ ಹಿಂದೆ ಸರಿಯುವುದು ಶಾಂತಿಯನ್ನ ಕೊಡುವುದಿಲ್ಲ. ಧರ್ಮಕ್ಕಾಗಿ ನಿಂತಾಗ ಮಾತ್ರ ನಿಜವಾದ ಆತ್ಮವಿಶ್ವಾಸ ಹುಟ್ಟುತ್ತದೆ. ಆರನೇ ಶತ್ರು ಆಲಸ್ಯ. ಜೀವನವನ್ನು ನಿಧಾನವಾಗಿ ನಾಶ ಮಾಡುವ ಅತ್ಯಂತ ಅಪಾಯಕಾರಿ ಶತ್ರು ಆಲಸ್ಯ. ಇದು ಒಂದು ದಿನದಲ್ಲಿ ನಮ್ಮನ್ನು ಸೋಲಿಸುವುದಿಲ್ಲ. ಪ್ರತಿದಿನ ಸ್ವಲ್ಪ ಸ್ವಲ್ಪವಾಗಿ ನಮ್ಮ ಸಾಮರ್ಥ್ಯವನ್ನ ಕಸಿದುಕೊಳ್ಳುತ್ತದೆ. ನಾಳೆ ಮಾಡುತ್ತೇನೆ, ಇನ್ನೊಂದು ದಿನ ನೋಡೋಣ, ಈಗ ಬೇಡ. ಈ ಮೂರು ವಾಕ್ಯಗಳು ಸಾವಿರಾರು ಕನಸುಗಳನ್ನ ಸಮಾಧಿ ಮಾಡಿವೆ. ಶ್ರೀಕೃಷ್ಣರು ಕರ್ಮಯೋಗವನ್ನ ಬೋಧಿಸುತ್ತಾರೆ. ಕೆಲಸವನ್ನು ಮುಂದೂಡುವುದಲ್ಲ, ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುವುದು ಜೀವನದ ನಿಜವಾದ ಧರ್ಮ. ನಿನ್ನ ಸ್ನೇಹಿತನಾಗುವುದು ಹೇಗೆ? ಭಗವದ್ಗೀತೆ ಹೇಳುವಂತೆ ನಮ್ಮ ಮನಸ್ಸನ್ನು ಸರಿಯಾದ ದಿಕ್ಕಿನಲ್ಲಿ ತರಬೇತಿ ಮಾಡಿದರೆ ಅದೇ ನಮ್ಮ ದೊಡ್ಡ ಸ್ನೇಹಿತನಾಗುತ್ತದೆ. ಅದಕ್ಕಾಗಿ ಪ್ರತಿದಿನ ಕೆಲವು ಸರಳ ಅಭ್ಯಾಸಗಳನ್ನ ರೂಢಿಸಿಕೊಳ್ಳಿ. ಬೆಳಿಗ್ಗೆ ಎದ್ದ ತಕ್ಷಣ 10 ನಿಮಿಷ ಮೌನವಾಗಿ ಕುಳಿತುಕೊಳ್ಳಿ. ದಿನದ ಪ್ರಮುಖ ಗುರಿಯನ್ನ ಬರೆಯಿರಿ. ಕೋಪ ಬಂದಾಗ ತಕ್ಷಣ ಪ್ರತಿಕ್ರಿಯೆ ನೀಡದೆ ಸ್ವಲ್ಪ ಸಮಯ ಕಾಯಿರಿ. ಪ್ರತಿದಿನ ಕನಿಷ್ಠ ಒಂದು ಒಳ್ಳೆಯ ಕೆಲಸವನ್ನು ಯಾರಿಗೂ ತಿಳಿಯದಂತೆ ಮಾಡಿ.
ಮಲಗುವ ಮೊದಲು ಇಂದು ನಾನು ನನ್ನನ್ನು ಎಷ್ಟರ ಮಟ್ಟಿಗೆ ಗೆದ್ದೆ ಎಂದು ನಿಮ್ಮನ್ನೇ ನೀವು ಪ್ರಶ್ನಿಸಿಕೊಳ್ಳಿ. ಈ ಚಿಕ್ಕ ಅಭ್ಯಾಸಗಳು ನಿಮ್ಮ ವ್ಯಕ್ತಿತ್ವವನ್ನ ನಿಧಾನವಾಗಿ ರೂಪಾಂತರಿಸುತ್ತವೆ. ಬನ್ನಿ, ಒಂದು ಪ್ರೇರಣಾದಾಯಕ ಕಥೆಯನ್ನ ಕೇಳೋಣ. ಒಬ್ಬ ಗುರು ತನ್ನ ಶಿಷ್ಯನನ್ನು ಕೇಳಿದ, ನಿನ್ನ ಜೀವನದಲ್ಲಿ ದೊಡ್ಡ ಶತ್ರು ಯಾರು? ಶಿಷ್ಯನು ಅನೇಕ ಜನರ ಹೆಸರು ಹೇಳಿದ. ಗುರು ನಗುತ್ತಾ ಕನ್ನಡಿಯೊಂದನ್ನ ಅವನ ಮುಂದೆ ಇಟ್ಟರು. ಈ ಕನ್ನಡಿಯಲ್ಲಿ ಕಾಣುವ ವ್ಯಕ್ತಿಯನ್ನು ಗೆದ್ದರೆ ಉಳಿದವರನ್ನ ಗೆಲ್ಲುವುದು ಕಷ್ಟವಲ್ಲ. ಶಿಷ್ಯನ ಕಣ್ಣುಗಳಲ್ಲಿ ಅರಿವಿನ ಕಿರಣ ತಕ್ಷಣವೇ ಮೂಡಿತು. ನಿಜವಾದ ಯುದ್ಧ ಹೊರಗೆ ಅಲ್ಲ, ಒಳಗೆ ಎಂಬುದನ್ನ ಅವನು ಅರ್ಥ ಮಾಡಿಕೊಂಡ. ನಮ್ಮ ಜೀವನದಲ್ಲೂ ಇದೇ ಸತ್ಯ ಅನ್ವಯಿಸುತ್ತದೆ. ನಾವು ಪ್ರತಿದಿನ ಕನ್ನಡಿಯಲ್ಲಿ ನಮ್ಮ ಮುಖವನ್ನು ನೋಡುತ್ತೇವೆ, ಆದರೆ ನಮ್ಮ ಮನಸ್ಸನ್ನು ನೋಡಲು ಮಾತ್ರ ಮರೆಯುತ್ತೇವೆ. ಅಲ್ಲಿಯೇ ಗೆಲುವಿನ ರಹಸ್ಯ ಅಡಗಿದೆ. ಆತ್ಮೀಯ ಸ್ನೇಹಿತರೆ, ಇಲ್ಲಿಯವರೆಗೆ ನಾವು ಅರಿತದ್ದು ಏನೆಂದರೆ, ನಮ್ಮ ಜೀವನದ ದೊಡ್ಡ ಶತ್ರು ಹೊರಗಿರುವ ವ್ಯಕ್ತಿಯಲ್ಲ, ನಮ್ಮೊಳಗಿನ ಕೋಪ, ಭಯ, ಅಸೂಯೆ, ಅಹಂಕಾರ ಮತ್ತು ಆಲಸ್ಯ. ಆದರೆ ಶ್ರೀಕೃಷ್ಣರು ಇನ್ನೂ ಒಂದು ಮಹತ್ವದ ಸತ್ಯವನ್ನ ತಿಳಿಸುತ್ತಾರೆ. ಮನುಷ್ಯನನ್ನು ಸೋಲಿಸುವ ಅತ್ಯಂತ ಶಕ್ತಿಶಾಲಿ ಶತ್ರು ನಿಯಂತ್ರಣವಿಲ್ಲದ ಆಸೆ. ಒಂದು ಆಸೆ ಮತ್ತೊಂದು ಆಸೆಯನ್ನು ಹುಟ್ಟುಹಾಕುತ್ತದೆ. ಆಸೆ ತೀರಿದರೆ ಇನ್ನಷ್ಟು ಬೇಕೆನಿಸುತ್ತದೆ, ತೀರದಿದ್ದರೆ ನಿರಾಶೆ ಉಂಟಾಗುತ್ತದೆ. ಎರಡೂ ಮನಸ್ಸಿನ ಶಾಂತಿಯನ್ನ ಕಸಿದುಕೊಳ್ಳುತ್ತವೆ. ಹಾಗಾಗಿ 7ನೇ ಶತ್ರು ನಿಯಂತ್ರಣವಿಲ್ಲದ ಆಸೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣರು ಹೇಳುತ್ತಾರೆ, ಕಾಮ ಏಷೆ ಕ್ರೋಧ ಏಷೆ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮಾಂ ವಿದ್ಯೆ ನಮಿಹ ವೈರಿಣಂ. ಇದರ ಅರ್ಥ, ಇದು ಕಾಮವೇ, ಇದು ಕ್ರೋಧವೇ, ರಜೋಗುಣದಿಂದ ಹುಟ್ಟುವ ಈ ಆಸೆ ಎಂದಿಗೂ ತೃಪ್ತಿಯಾಗುವುದಿಲ್ಲ. ಇದು ಮಹಾಶತ್ರು. ಇಂದು ಜಗತ್ತಿನಲ್ಲಿ ಎಷ್ಟೋ ಜನರು ಹಣ, ಹುದ್ದೆ, ಖ್ಯಾತಿ ಮತ್ತು ಅಧಿಕಾರಕ್ಕಾಗಿ ಓಡುತ್ತಿದ್ದಾರೆ. ಆದರೆ ಪ್ರಶ್ನೆ ಒಂದೇ, ಅವರಿಗೆ ಮನಸ್ಸಿನ ಶಾಂತಿ ಇದೆಯೇ? ಶ್ರೀಕೃಷ್ಣ ಸಂಪತ್ತನ್ನು ವಿರೋಧಿಸುವುದಿಲ್ಲ, ಆದರೆ ಸಂಪತ್ತಿನ ದಾಸನಾಗುವುದನ್ನ ವಿರೋಧಿಸುತ್ತಾರೆ. ಹಣ ನಿಮ್ಮ ಕೈಯಲ್ಲಿರಬೇಕು, ಮನಸ್ಸಿನ ಮೇಲೆ ಆಳಬಾರದು. 8ನೇ ಶತ್ರು ಲೋಭ. ಅಗತ್ಯಕ್ಕಿಂತ ಹೆಚ್ಚು ಪಡೆಯಬೇಕೆಂಬ ಮನೋಭಾವವೇ ಲೋಭ. ಲೋಭಕ್ಕೆ ಅಂತ್ಯವಿಲ್ಲ. ಒಂದು ಮನೆ ಸಿಕ್ಕರೆ ಇನ್ನೊಂದು ಬೇಕು, ಒಂದು ಹುದ್ದೆ ಸಿಕ್ಕರೆ ಇನ್ನೂ ದೊಡ್ಡ ಹುದ್ದೆ ಬೇಕು, ಒಂದು ಪ್ರಶಂಸೆ ಸಿಕ್ಕರೆ ಇನ್ನೂ ಹೆಚ್ಚು ಬೇಕು. ಈ ಅಂತ್ಯವಿಲ್ಲದ ಓಟದಲ್ಲಿ ಮನುಷ್ಯನು ಬದುಕುವುದನ್ನೇ ಮರೆತು ಬಿಡುತ್ತಾನೆ. ಭಗವದ್ಗೀತೆ ಹೇಳುವುದು, ಸಂತೋಷವು ವಸ್ತುಗಳಲ್ಲಿ ಇಲ್ಲ, ಮನಸ್ಸಿನ ಸಮತೋಲನದಲ್ಲಿದೆ. 9ನೇ ಶತ್ರು ಇಂದ್ರಿಯಗಳ ದಾಸತ್ವ. ನಮ್ಮ ಕಣ್ಣು, ಕಿವಿ, ನಾಲಿಗೆ, ಮೂಗು ಮತ್ತು ಚರ್ಮ ಇವು ಜೀವನಕ್ಕೆ ಅಗತ್ಯ. ಆದರೆ ಇವುಗಳ ಹಿಂದೆ ವಿವೇಕವಿಲ್ಲದೆ ಓಡಿದರೆ ಅವೇ ನಮ್ಮನ್ನು ಬಂಧಿಸುತ್ತವೆ. ಇಂದು ಮೊಬೈಲ್, ಸಾಮಾಜಿಕ ಜಾಲತಾಣಗಳು, ಅನಗತ್ಯ ಮನರಂಜನೆ, ಹೋಲಿಕೆಗಳು ಇವೆಲ್ಲ ಮನಸ್ಸನ್ನು ಹೊರ ಜಗತ್ತಿನ ಕಡೆಗೆ ಎಳೆಯುತ್ತಿವೆ. 1 ಗಂಟೆ ಕೆಲಸ ಮಾಡಲು ಕಷ್ಟವಾಗುತ್ತದೆ, ಆದರೆ ಮೊಬೈಲ್ ಮುಂದೆ 3 ಗಂಟೆ ಹೇಗೆ ಕಳೆಯುತ್ತದೆ ಎಂಬುದೇ ಗೊತ್ತಾಗುವುದಿಲ್ಲ. ಇದು ಇಂದ್ರಿಯಗಳ ಮೇಲಿನ ನಿಯಂತ್ರಣದ ಕೊರತೆ. ಶ್ರೀಕೃಷ್ಣರು ಹೇಳುವುದು, ಇಂದ್ರಿಯಗಳನ್ನು ನಿಯಂತ್ರಿಸಿದವನೇ ನಿಜವಾದ ಯೋಗಿ. ಮನಸ್ಸು ಅತ್ಯುತ್ತಮ ಸೇವಕ, ಅತ್ಯಂತ ಅಪಾಯಕಾರಿ ಯಜಮಾನ. ಒಬ್ಬ ಜ್ಞಾನಿ ಹೇಳಿದ, ಮನಸ್ಸು ಅತ್ಯುತ್ತಮ ಸೇವಕ, ಆದರೆ ಅತ್ಯಂತ ಕೆಟ್ಟ ಯಜಮಾನ. ಮನಸ್ಸನ್ನು ನೀವು ನಡೆಸಿದರೆ ಅದು ನಿಮ್ಮನ್ನು ಯಶಸ್ವಿನತ್ತ ಕರೆದೊಯ್ಯುತ್ತದೆ. ಮನಸ್ಸು ನಿಮ್ಮನ್ನು ನಡೆಸಿದರೆ ಅದು ನಿಮ್ಮನ್ನು ಗೊಂದಲದತ್ತ ಕೊಂಡೊಯ್ಯುತ್ತದೆ. ಆದ್ದರಿಂದ ಪ್ರತಿದಿನ ಮನಸ್ಸಿಗೆ ತರಬೇತಿ ಅಗತ್ಯ. ಹೇಗೆ ದೇಹಕ್ಕೆ ವ್ಯಾಯಾಮ ಬೇಕೋ ಹಾಗೆಯೇ ಮನಸ್ಸಿಗೆ ಧ್ಯಾನ, ಸತ್ಸಂಗ, ಉತ್ತಮ ಪುಸ್ತಕಗಳ ಓದು ಮತ್ತು ಸಕಾರಾತ್ಮಕ ಚಿಂತನೆ ಬೇಕು. ಜೀವನ ಬದಲಿಸುವ 3 ಪ್ರಶ್ನೆಗಳು. ಪ್ರತಿ ರಾತ್ರಿ ಮಲಗುವ ಮೊದಲು ನಿಮ್ಮನ್ನು ನೀವು ಕೇಳಿಕೊಳ್ಳಿ,
ಇಂದು ನಾನು ಯಾರನ್ನಾದರೂ ನೋಯಿಸಿದ್ದೇನೆ. ಹೌದಾದರೆ ನಾಳೆ ಅದನ್ನು ಸರಿಪಡಿಸಲು ಪ್ರಯತ್ನಿಸಿ. ಇಂದು ನಾನು ನನ್ನ ಗುರಿಯ ಕಡೆಗೆ ಒಂದು ಹೆಜ್ಜೆಯಾದರೂ ಇಟ್ಟೇನೆ. ಇಲ್ಲದಿದ್ದರೆ ನಾಳೆಯ ದಿನವನ್ನು ವ್ಯರ್ಥ ಮಾಡಬೇಡಿ. ಇಂದು ನನ್ನ ಮನಸ್ಸನ್ನು ನಾನು ಗೆದ್ದೆನೆ? ಈ ಒಂದು ಪ್ರಶ್ನೆಯೇ ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ಅರ್ಜುನನ ಪರಿವರ್ತನೆ ನಮ್ಮ ಜೀವನಕ್ಕೆ ಒಂದು ದೊಡ್ಡ ಪಾಠ. ಈ ವಿಡಿಯೋದ ಆರಂಭದಲ್ಲಿ ನಾವು ಕಂಡ ಅರ್ಜುನನು ಭಯಭೀತನಾಗಿದ್ದ. ಅವನ ಕೈಗಳು ನಡುಗುತ್ತಿದ್ದವು, ಅವನ ಮನಸ್ಸು ಗೊಂದಲದಲ್ಲಿತ್ತು. ಅವನಿಗೆ ಯುದ್ಧ ಮಾಡಬೇಕೋ ಬೇಡವೋ ಎಂಬುದು ತಿಳಿಯಲಿಲ್ಲ. ಆದರೆ ಶ್ರೀಕೃಷ್ಣ ಅವನಿಗೆ ಹೊಸ ಆಯುಧವನ್ನು ಕೊಡಲಿಲ್ಲ, ಹೊಸ ಸೇನೆಯನ್ನು ಕೊಡಲಿಲ್ಲ, ಹೊಸ ಶಕ್ತಿಯನ್ನು ಕೊಡಲಿಲ್ಲ. ಅವರು ಬದಲಾಯಿಸಿದ್ದು ಒಂದೇ ಒಂದು ವಿಷಯ, ಅರ್ಜುನನ ಮನಸ್ಸು. ಮನಸ್ಸು ಬದಲಾದಾಗ ವ್ಯಕ್ತಿ ಬದಲಾಗುತ್ತಾನೆ. ವ್ಯಕ್ತಿ ಬದಲಾದಾಗ ನಿರ್ಧಾರಗಳು ಬದಲಾಗುತ್ತವೆ. ನಿರ್ಧಾರಗಳು ಬದಲಾದಾಗ ಜೀವನವೇ ಬದಲಾಗುತ್ತದೆ. ಇದನ್ನೇ ಭಗವದ್ಗೀತೆ ನಮಗೆ ಬೋಧಿಸುತ್ತದೆ. ಈ ಕ್ಷಣದಿಂದ ಹೊಸ ಆರಂಭ ಮಾಡಿ. ಇಂದು ಕನ್ನಡಿಯ ಮುಂದೆ ನಿಂತು ನಿಮ್ಮನ್ನೇ ನೋಡಿ. ಇತರರ ತಪ್ಪುಗಳನ್ನ ಎಣಿಸುವ ಮೊದಲು ನಿಮ್ಮೊಳಗಿನ ದುರ್ಬಲತೆಗಳನ್ನ ಗುರುತಿಸಿ. ಕೋಪವನ್ನು ಕಡಿಮೆ ಮಾಡಿ, ಅಹಂಕಾರವನ್ನ ಬಿಟ್ಟು ಬಿಡಿ, ಅಸೂಯೆಯನ್ನ ದೂರವಿಡಿ, ಆಲಸ್ಯವನ್ನ ತ್ಯಜಿಸಿ, ಮನಸ್ಸಿಗೆ ಶಿಸ್ತು ಕಲಿಸಿ. ಆಗ ನೀವು ಯಾರನ್ನೂ ಸೋಲಿಸುವ ಅಗತ್ಯವೇ ಇರುವುದಿಲ್ಲ. ಏಕೆಂದರೆ ನಿಮ್ಮ ಜೀವನದ ಅತ್ಯಂತ ದೊಡ್ಡ ವಿಜಯವು ನಿಮ್ಮ ಮೇಲೆಯೇ ಸಾಧಿಸಿದ ವಿಜಯವಾಗಿರುತ್ತದೆ. ಪ್ರಿಯ ಸ್ನೇಹಿತರೆ, ಇಲ್ಲಿಯವರೆಗೆ ನಾವು ತಿಳಿದುಕೊಂಡದ್ದು ಜೀವನದ ದೊಡ್ಡ ಶತ್ರು ಹೊರಗಿನ ವ್ಯಕ್ತಿಯಲ್ಲ, ನಮ್ಮೊಳಗೆ ಅಡಗಿರುವ ಕೋಪ, ಅಹಂಕಾರ, ಭಯ, ಅಸೂಯೆ, ಲೋಭ ಮತ್ತು ನಿಯಂತ್ರಣವಿಲ್ಲದ ಮನಸ್ಸು. ಆದರೆ ಈಗ ಮುಖ್ಯವಾದ ಪ್ರಶ್ನೆ, ಈ ಶತ್ರುಗಳನ್ನ ಸೋಲಿಸುವುದು ಹೇಗೆ? ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಕೇವಲ ಸಮಸ್ಯೆಯನ್ನು ಹೇಳಿಲ್ಲ, ಅದಕ್ಕೆ ಶಾಶ್ವತ ಪರಿಹಾರವನ್ನು ನೀಡಿದ್ದಾರೆ. ಮೊದಲ ಮಾರ್ಗ ಆತ್ಮಜ್ಞಾನ. ನೀನು ಈ ದೇಹವಲ್ಲ, ನೀನು ನಾಶವಾಗದ ಆತ್ಮ. ನಾವು ನಮ್ಮನ್ನು ದೇಹವೆಂದು ಭಾವಿಸಿದಾಗ ಭಯ ಹುಟ್ಟುತ್ತದೆ. ವಯಸ್ಸಿನ ಭಯ, ಅನಾರೋಗ್ಯದ ಭಯ, ಸಾವಿನ ಭಯ. ಆದರೆ ಆತ್ಮದ ಸತ್ಯವನ್ನು ಅರಿತಾಗ ಮನಸ್ಸಿನಲ್ಲಿ ಅಪಾರ ಧೈರ್ಯ ಮೂಡುತ್ತದೆ. ಜೀವನದಲ್ಲಿ ಏನೇ ಸಂಭವಿಸಿದರೂ ಅದು ಶಾಶ್ವತವಲ್ಲ ಎಂಬ ಅರಿವು ನಮ್ಮನ್ನು ಸ್ಥಿರಗೊಳಿಸುತ್ತದೆ. ಎರಡನೇ ಮಾರ್ಗ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುವುದು. ಭಗವದ್ಗೀತೆಯ ಅತ್ಯಂತ ಪ್ರಸಿದ್ಧ ಸಂದೇಶ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ಅಂದರೆ ನಿನಗೆ ಹಕ್ಕು ಇರುವುದು ಕರ್ಮ ಮಾಡುವುದರಲ್ಲಿ ಮಾತ್ರ, ಫಲದ ಮೇಲೆ ಅಲ್ಲ. ಇಂದಿನ ಬಹುತೇಕ ಜನರು ಕೆಲಸ ಮಾಡುವುದಕ್ಕಿಂತ ಫಲದ ಬಗ್ಗೆ ಹೆಚ್ಚು ಚಿಂತಿಸುತ್ತಾರೆ. ನಾನು ಯಶಸ್ವಿಯಾಗುವೆನಾ? ಜನರು ನನ್ನನ್ನು ಮೆಚ್ಚುವರಾ? ನನಗೆ ಎಷ್ಟು ಹಣ ಸಿಗುತ್ತದೆ? ಈ ಪ್ರಶ್ನೆಗಳು ಕೆಲಸ ಮಾಡುವ ಶಕ್ತಿಯನ್ನೇ ಕುಗ್ಗಿಸುತ್ತವೆ. ಆದರೆ ತನ್ನ ಕರ್ತವ್ಯವನ್ನ ನಿಷ್ಠೆಯಿಂದ ಮಾಡುವವನಿಗೆ ಯಶಸ್ಸು ತಡವಾದರೂ ಖಂಡಿತ ಬರುತ್ತದೆ. ಮೂರನೇ ಮಾರ್ಗ ಮನಸ್ಸಿನ ನಿಯಂತ್ರಣ. ಭಗವದ್ಗೀತೆ ಹೇಳುತ್ತದೆ, ಮನಸ್ಸು ಗಾಳಿಯಂತೆ ಚಂಚಲ, ಆದರೆ ಅಭ್ಯಾಸ ಮತ್ತು ವೈರಾಗ್ಯದಿಂದ ಅದನ್ನು ನಿಯಂತ್ರಿಸಬಹುದು. ಪ್ರತಿದಿನ ಕೆಲವು ನಿಮಿಷ ಧ್ಯಾನ ಮಾಡಿ, ಉತ್ತಮ ಪುಸ್ತಕಗಳನ್ನು ಓದಿ, ಒಳ್ಳೆಯ ಜನರೊಂದಿಗೆ ಸಮಯ ಕಳೆಯಿರಿ. ಪ್ರತಿದಿನ ನಿಮ್ಮ ಚಿಂತನೆಗಳನ್ನು ಪರಿಶೀಲಿಸಿ, ಇವು ಮನಸ್ಸನ್ನು ಬಲಪಡಿಸುತ್ತವೆ. ನಾಲ್ಕನೇ ಮಾರ್ಗ ಕ್ಷಮಿಸುವ ಗುಣ. ನಿಮ್ಮನ್ನು ನೋಯಿಸಿದವರನ್ನು ನೆನೆದು ವರ್ಷಗಳ ಕಾಲ ದ್ವೇಷವನ್ನು ಹೊತ್ತುಕೊಂಡರೆ ನಷ್ಟ ಯಾರಿಗೆ? ಅವರಿಗೆ ಅಲ್ಲ, ನಿಮಗೆ. ಕ್ಷಮಿಸುವುದು ಎಂದರೆ ಅವರ ತಪ್ಪನ್ನು ಒಪ್ಪಿಕೊಳ್ಳುವುದು ಅಲ್ಲ, ನಿಮ್ಮ ಮನಸ್ಸನ್ನು ದ್ವೇಷದ ಬಂಧನದಿಂದ ಬಿಡುಗಡೆ ಮಾಡುವುದು. ಶ್ರೀಕೃಷ್ಣನ ಜೀವನದಲ್ಲಿ ಅನೇಕ ಅವಮಾನಗಳು ಬಂದವು, ಆದರೆ ಅವರು ದ್ವೇಷವನ್ನು ಆಯ್ಕೆ ಮಾಡಲಿಲ್ಲ, ಧರ್ಮವನ್ನು ಆಯ್ಕೆ ಮಾಡಿದರು. ಐದನೇ ಮಾರ್ಗ ಸಮತ್ವ. ಭಗವದ್ಗೀತೆಯ ಅತ್ಯಂತ ಸುಂದರ ಬೋಧನೆ. ಸುಖದಲ್ಲೂ ಸ್ಥಿರವಾಗಿರು, ದುಃಖದಲ್ಲೂ ಸ್ಥಿರವಾಗಿರು.
ಇಂದು ಸಣ್ಣ ಯಶಸ್ಸು ಬಂದರೆ ಅಹಂಕಾರ, ಸಣ್ಣ ಸೋಲು ಬಂದರೆ ನಿರಾಶೆ. ಇದು ಮನಸ್ಸಿನ ಅಸ್ಥಿರತೆ. ಜೀವನದಲ್ಲಿ ಏರಿಳಿತಗಳು ಸಹಜ. ಸಮುದ್ರಕ್ಕೆ ಸಾವಿರಾರು ನದಿಗಳು ಸೇರಿದರೂ ಅದು ತನ್ನ ಮಿತಿಯನ್ನು ಮೀರುವುದಿಲ್ಲ. ಹಾಗೆಯೇ ಜ್ಞಾನಿಯ ಮನಸ್ಸು ಪರಿಸ್ಥಿತಿಗಳಿಗೆ ದಾಸವಾಗುವುದಿಲ್ಲ. ಪ್ರತಿಯೊಬ್ಬರೂ ಅನುಸರಿಸಬಹುದ 5 ಅಭ್ಯಾಸಗಳು. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಭಗವಂತನಿಗೆ ಕೃತಜ್ಞತೆ ಸಲ್ಲಿಸಿ 10 ನಿಮಿಷ ಧ್ಯಾನ ಮಾಡಿ. ಇಂದಿನ ಒಂದು ಮುಖ್ಯ ಗುರಿಯನ್ನ ಬರೆಯಿರಿ. ಯಾರನ್ನೂ ಹೋಲಿಸಿಕೊಳ್ಳಬೇಡಿ. ಮಲಗುವ ಮೊದಲು ನಿಮ್ಮ ತಪ್ಪುಗಳನ್ನ ಪರಿಶೀಲಿಸಿ. ಈ 5 ಅಭ್ಯಾಸಗಳು ನಿಧಾನವಾಗಿ ನಿಮ್ಮ ವ್ಯಕ್ತಿತ್ವವನ್ನು ಪರಿವರ್ತಿಸುತ್ತವೆ. ಬನ್ನಿ ಒಂದು ಸಣ್ಣ ಕಥೆಯನ್ನ ಕೇಳೋಣ. ಒಬ್ಬ ರಾಜನು ತನ್ನ ಗುರುವನ್ನು ಕೇಳಿದ, ನನ್ನ ರಾಜ್ಯದ ದೊಡ್ಡ ಶತ್ರು ಯಾರು? ಗುರು ಉತ್ತರಿಸಿದರು, ನಿನ್ನ ರಾಜ್ಯದ ಹೊರಗೆ ಹುಡುಕಬೇಡ. ನಿನ್ನೊಳಗಿನ ಕೋಪ, ಅಹಂಕಾರ ಮತ್ತು ಲೋಭವನ್ನು ಗೆದ್ದರೆ ಹೊರಗಿನ ಯಾವ ಶತ್ರುವು ನಿನ್ನನ್ನು ಸೋಲಿಸಲಾರ. ರಾಜನು ಆ ದಿನದಿಂದ ತನ್ನ ಮನಸ್ಸನ್ನು ಗೆಲ್ಲುವ ಅಭ್ಯಾಸ ಆರಂಭಿಸಿದ. ಕೆಲವೇ ವರ್ಷಗಳಲ್ಲಿ ಅವನು ಕೇವಲ ಯಶಸ್ವಿ ರಾಜನಾಗಲಿಲ್ಲ, ಜನರ ಹೃದಯದಲ್ಲಿ ನೆಲೆಸಿದ ಮಹಾನ್ ನಾಯಕನಾದ. ಹಾಗಾದರೆ ನಿಮ್ಮ ಜೀವನದ ನಿಜವಾದ ಯುದ್ಧ ಯಾವುದು? ನಿಮ್ಮ ಯುದ್ಧ ನಿಮ್ಮ ಕುಟುಂಬದವರೊಂದಿಗೆ ಅಲ್ಲ, ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಅಲ್ಲ, ನಿಮ್ಮ ನೆರೆಹೊರೆಯವರೊಂದಿಗೆ ಅಲ್ಲ. ನಿಮ್ಮ ಯುದ್ಧ ನಿಮ್ಮೊಳಗಿನ ನಕಾರಾತ್ಮಕ ಚಿಂತನೆಗಳೊಂದಿಗೆ. ಪ್ರತಿದಿನ ಬೆಳಿಗ್ಗೆ ನೀವು ಎದ್ದಾಗ 2 ಧ್ವನಿಗಳು ಕೇಳಿಸುತ್ತವೆ. ಒಂದು ಹೇಳುತ್ತದೆ, ನೀನು ಸಾಧ್ಯವಿಲ್ಲ. ಇನ್ನೊಂದು ಹೇಳುತ್ತದೆ, ಪ್ರಯತ್ನ ಮಾಡು. ನೀವು ಯಾವ ಧ್ವನಿಯನ್ನ ಕೇಳುತ್ತೀರೋ ಅದೇ ನಿಮ್ಮ ಭವಿಷ್ಯವನ್ನ ನಿರ್ಧರಿಸುತ್ತದೆ. ಶ್ರೀಕೃಷ್ಣನ ಸಂದೇಶ ಸ್ಪಷ್ಟವಾಗಿದೆ. ಮನಸ್ಸನ್ನು ಗೆದ್ದವನೇ ನಿಜವಾದ ವಿಜಯಿ. ಪ್ರಿಯ ಸ್ನೇಹಿತರೆ, ಇಲ್ಲಿಯವರೆಗೆ ನಾವು ಭಗವದ್ಗೀತೆಯ ಅನೇಕ ಅಮೂಲ್ಯ ಸಂದೇಶಗಳನ್ನ ಅರಿತುಕೊಂಡೆವು. ಶ್ರೀಕೃಷ್ಣರು ನಮಗೆ ಒಂದು ಅತ್ಯಂತ ಆಳವಾದ ಸತ್ಯವನ್ನ ಬೋಧಿಸುತ್ತಾರೆ. ಮನುಷ್ಯನ ಜೀವನವನ್ನು ಹಾಳು ಮಾಡುವುದು ಹೊರಗಿನ ಶತ್ರುಗಳಲ್ಲ, ಅವನ ಸ್ವಂತ ಮನಸ್ಸು, ಅವನ ನಿಯಂತ್ರಣವಿಲ್ಲದ ಆಸೆಗಳು, ಅವನ ಅಹಂಕಾರ, ಅವನ ಕೋಪ, ಅವನ ಅಸೂಯೆ, ಅವನ ಭಯ, ಅವನ ಆಲಸ್ಯ. ಈ ಶತ್ರುಗಳನ್ನ ಗೆಲ್ಲದಿದ್ದರೆ ಹೊರಗಿನ ಯಾವುದೇ ವಿಜಯವು ಶಾಶ್ವತ ಸಂತೋಷವನ್ನ ನೀಡುವುದಿಲ್ಲ. ಆದರೆ ಈ ಆಂತರಿಕ ಶತ್ರುಗಳನ್ನ ಗೆದ್ದರೆ ಜೀವನದಲ್ಲಿ ಯಾವ ಸಂಕಷ್ಟವೂ ನಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ. ಹಾಗಾದರೆ ಅಂತಿಮ ಸಂದೇಶ ಏನು? ಭಗವದ್ಗೀತೆಯು ಯುದ್ಧ ಮಾಡುವ ಗ್ರಂಥವಲ್ಲ, ಅದು ಜೀವನವನ್ನು ಹೇಗೆ ಗೆಲ್ಲಬೇಕು ಎಂಬುದನ್ನ ಬೋಧಿಸುವ ಗ್ರಂಥ. ಅರ್ಜುನನು ಯುದ್ಧ ಭೂಮಿಯಲ್ಲಿ ಗೊಂದಲಕ್ಕೊಳಗಾಗಿದ್ದನು, ಆದರೆ ನಿಜವಾಗಿ ಅವನು ತನ್ನ ಮನಸ್ಸಿನೊಂದಿಗೆ ಹೋರಾಡುತ್ತಿದ್ದನು. ಅದೇ ರೀತಿಯಲ್ಲಿ ಇಂದಿನ ಮನುಷ್ಯನು ಸಹ ಪ್ರತಿದಿನ ಒಂದು ಅದೃಶ್ಯ ಯುದ್ಧವನ್ನ ಎದುರಿಸುತ್ತಿದ್ದಾನೆ. ಒಂದು ಕಡೆ ಸತ್ಯ, ಇನ್ನೊಂದು ಕಡೆ ಸುಳ್ಳು. ಒಂದು ಕಡೆ ಧೈರ್ಯ, ಇನ್ನೊಂದು ಕಡೆ ಭಯ. ಒಂದು ಕಡೆ ಕರ್ತವ್ಯ, ಇನ್ನೊಂದು ಕಡೆ ಸೋಮಾರಿತನ. ಒಂದು ಕಡೆ ಆತ್ಮವಿಶ್ವಾಸ, ಇನ್ನೊಂದು ಕಡೆ ಆತ್ಮ ಸಂಶಯ. ಈ ಯುದ್ಧದಲ್ಲಿ ಪ್ರತಿದಿನ ನಾವು ಒಂದು ಆಯ್ಕೆ ಮಾಡುತ್ತೇವೆ. ಆ ಆಯ್ಕೆಯೇ ನಮ್ಮ ಭವಿಷ್ಯವನ್ನ ನಿರ್ಧರಿಸುತ್ತದೆ. ಇಂದು ನೀವು ಒಂದು ನಿರ್ಧಾರ ಮಾಡಿ. ಈ ವಿಡಿಯೋ ಮುಗಿದ ನಂತರ ಕೇವಲ ಪ್ರೇರಣೆ ಪಡೆದು ಹೋಗಬೇಡಿ. ಒಂದು ಸಣ್ಣ ನಿರ್ಧಾರ ಮಾಡಿ. ಇಂದಿನಿಂದ ಯಾರನ್ನೂ ದೂರುವುದಿಲ್ಲ. ನನ್ನ ತಪ್ಪುಗಳಿಗೆ ನಾನೇ ಜವಾಬ್ದಾರನಾಗುತ್ತೇನೆ. ಪ್ರತಿದಿನ ನನ್ನ ಮನಸ್ಸನ್ನು ಸ್ವಲ್ಪ ಸ್ವಲ್ಪವಾಗಿ ಉತ್ತಮಗೊಳಿಸುತ್ತೇನೆ. ಕೋಪ ಬಂದಾಗ ಮೌನವನ್ನು ಆರಿಸಿಕೊಳ್ಳುತ್ತೇನೆ. ಅಸೂಯೆ ಬಂದಾಗ ಕೃತಜ್ಞತೆಯನ್ನು ನೆನಪಿಸಿಕೊಳ್ಳುತ್ತೇನೆ. ಭಯ ಬಂದಾಗ ಶ್ರೀಕೃಷ್ಣರ ಮಾತುಗಳನ್ನ ನೆನಪಿಸಿಕೊಳ್ಳುತ್ತೇನೆ. ಆಲಸ್ಯ ಬಂದಾಗ ನನ್ನ ಗುರಿಯನ್ನು ನೆನಪಿಸಿಕೊಳ್ಳುತ್ತೇನೆ. ಇದು ಕೇವಲ ಒಂದು ನಿರ್ಧಾರವಲ್ಲ, ಇದು ನಿಮ್ಮ ಹೊಸ ಜೀವನದ ಆರಂಭ. ಇಲ್ಲಿ ಒಂದು ಪ್ರೇರಣಾದಾಯಕ ಉದಾಹರಣೆಯನ್ನ ನೋಡಿ. ಒಂದು ರಥವನ್ನ ಊಹಿಸಿ. ರಥದ ಕುದುರೆಗಳು ಇಂದ್ರಿಯಗಳು, ಲಗಾಮು ಮನಸ್ಸು, ಸಾರಥಿ ಬುದ್ಧಿ. ರಥದಲ್ಲಿರುವ ರಾಜ ಆತ್ಮ.
ಲಗಾಮು ಸಡಿಲವಾದರೆ ಕುದುರೆಗಳು ಎಲ್ಲಿಗೆ ಬೇಕಾದರೂ ಓಡುತ್ತವೆ. ಆಗ ರಥ ಅಪಘಾತಕ್ಕೀಡಾಗುತ್ತದೆ. ಆದರೆ ಸಾರಥಿ ಜಾಗರೂಕನಾಗಿದ್ದರೆ, ಲಗಾಮು ದೃಢವಾಗಿದ್ದರೆ ಕುದುರೆಗಳು ಸರಿಯಾದ ದಾರಿಯಲ್ಲಿ ಸಾಗುತ್ತವೆ. ನಮ್ಮ ಜೀವನವೂ ಅದೇ ರೀತಿ. ಮನಸ್ಸು ಬುದ್ಧಿಯ ನಿಯಂತ್ರಣದಲ್ಲಿ ಇದ್ದರೆ ಜೀವನ ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತದೆ. ಭಗವದ್ಗೀತೆಯ ಶಾಶ್ವತವಾದ ಪಾಠ ಏನೆಂದರೆ, ಜೀವನದಲ್ಲಿ ಯಾರೂ ನಿಮ್ಮನ್ನು ಸದಾ ಸಂತೋಷವಾಗಿರಿಸಲು ಸಾಧ್ಯವಿಲ್ಲ. ಯಾರೂ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಲು ಸಾಧ್ಯವಿಲ್ಲ. ಯಾರೂ ನಿಮ್ಮ ಪರವಾಗಿ ನಿಮ್ಮ ಜೀವನವನ್ನು ಬದುಕಲು ಸಾಧ್ಯವಿಲ್ಲ. ನಿಮ್ಮ ಜೀವನದ ಜವಾಬ್ದಾರಿ ನಿಮ್ಮದೇ. ಅದಕ್ಕಾಗಿಯೇ ಶ್ರೀಕೃಷ್ಣ ಹೇಳುತ್ತಾರೆ, ಉದ್ದರೆ ದಾತ್ಮಾನಾತ್ಮಾನಂ ನಾತ್ಮಾನಮವ ಸಾದಾಯತೆ ಆತ್ಮಾವ ಹ್ಯಾತ್ಮಾನೋ ಬಂಧುರಾತ್ಮಾವ ರಿಪುರಾತ್ಮಾನಃ. ಇದರ ಅರ್ಥ, ಮನುಷ್ಯನು ತನ್ನನ್ನು ತಾನೇ ಮೇಲಕ್ಕೆತ್ತಿಕೊಳ್ಳಬೇಕು, ತನ್ನನ್ನೇ ತಾನು ಕೆಳಗೆ ತಳ್ಳಿಕೊಳ್ಳಬಾರದು. ಏಕೆಂದರೆ ತನ್ನ ಅತ್ಯುತ್ತಮ ಸ್ನೇಹಿತನು ತಾನೇ, ತನ್ನ ಅತ್ಯಂತ ದೊಡ್ಡ ಶತ್ರುವು ತಾನೇ. ಈ ಒಂದು ಶ್ಲೋಕವು ಜೀವನದಲ್ಲಿ ಅಳವಡಿಸಿಕೊಂಡರೆ ಅನೇಕ ಸಮಸ್ಯೆಗಳಿಗೆ ಉತ್ತರ ಸಿಗುತ್ತದೆ. ಇಂದಿನ ಜೀವನಕ್ಕೆ ಭಗವದ್ಗೀತೆಯ 5 ಸೂತ್ರಗಳು. ಪ್ರತಿದಿನ ನಿಮ್ಮ ಮನಸ್ಸನ್ನು ಗಮನಿಸಿ, ಇತರರ ತಪ್ಪುಗಳನ್ನು ಅಲ್ಲ, ಫಲದ ಬಗ್ಗೆ ಅತಿಯಾದ ಚಿಂತೆಯಿಲ್ಲದೆ ಕರ್ತವ್ಯವನ್ನ ನಿಷ್ಠೆಯಿಂದ ಮಾಡಿ. ಕೋಪಕ್ಕೆ ಬದಲಾಗಿ ಸಹನೆಯನ್ನು, ಅಸೂಯೆಗೆ ಬದಲಾಗಿ ಕೃತಜ್ಞತೆಯನ್ನು ಬಳಸಿ. ಪ್ರತಿದಿನ ಕನಿಷ್ಠ 10 ನಿಮಿಷ ಧ್ಯಾನ ಅಥವಾ ಆತ್ಮ ಚಿಂತನೆಗೆ ಮೀಸಲಿಡಿ. ಪ್ರತಿಯೊಂದು ದಿನವೂ ನಿನ್ನೆಗಿಂತ ಇಂದು ಉತ್ತಮ ವ್ಯಕ್ತಿಯಾಗಲು ಪ್ರಯತ್ನಿಸಿ. ಈ 5 ಸೂತ್ರಗಳನ್ನ ಅನುಸರಿಸಿದರೆ ಜೀವನದಲ್ಲಿ ಆತ್ಮವಿಶ್ವಾಸ, ಶಾಂತಿ ಮತ್ತು ಯಶಸ್ಸು ನಿಧಾನವಾಗಿ ನಿಮ್ಮ ಸಂಗಾತಿಯಾಗುತ್ತದೆ. ಪ್ರಿಯ ಸ್ನೇಹಿತರೆ, ಜೀವನದಲ್ಲಿ ನಾವು ಅನೇಕ ಜನರನ್ನು ಭೇಟಿಯಾಗುತ್ತೇವೆ. ಕೆಲವರು ನಮ್ಮನ್ನು ಪ್ರೀತಿಸುತ್ತಾರೆ, ಕೆಲವರು ಟೀಕಿಸುತ್ತಾರೆ, ಕೆಲವರು ಮೋಸ ಮಾಡಬಹುದು, ಕೆಲವರು ನಮ್ಮನ್ನು ಬಿಟ್ಟು ಹೋಗಬಹುದು. ಆದರೆ ಇವೆಲ್ಲಕ್ಕಿಂತ ದೊಡ್ಡ ಪ್ರಶ್ನೆ ಒಂದೇ: ನಿಮ್ಮನ್ನು ನೀವು ಬಿಟ್ಟು ಹೋಗಿದ್ದೀರಾ? ನಿಮ್ಮ ಕನಸುಗಳನ್ನ ನೀವು ಕೈ ಬಿಟ್ಟಿದ್ದೀರಾ? ನಿಮ್ಮ ಮೌಲ್ಯಗಳನ್ನ ನೀವು ಮರೆತಿದ್ದೀರಾ? ನಿಮ್ಮ ಆತ್ಮವಿಶ್ವಾಸವನ್ನ ನೀವು ಕಳೆದುಕೊಂಡಿದ್ದೀರಾ? ಹಾಗಿದ್ದರೆ ಹಿಂದೆ ಹೊಸ ಆರಂಭ ಮಾಡಿ. ನಿಮ್ಮೊಳಗಿನ ಅರ್ಜುನನನ್ನ ಎಬ್ಬಿಸಿ. ನಿಮ್ಮ ಮನಸ್ಸಿನ ಸಾರಥಿಯಾಗಿ ಶ್ರೀಕೃಷ್ಣನ ಧ್ಯಾನವನ್ನ ಸ್ವೀಕರಿಸಿ. ನಿಮ್ಮೊಳಗಿನ ಭಯವನ್ನು ಧೈರ್ಯದಿಂದ ಬದಲಿಸಿ, ಕೋಪವನ್ನು ಕರುಣೆಯಿಂದ ಬದಲಿಸಿ, ಅಹಂಕಾರವನ್ನು ವಿನಯದಿಂದ ಬದಲಿಸಿ, ಅಸೂಯೆಯನ್ನ ಪ್ರೇರಣೆಯಾಗಿ ಪರಿವರ್ತಿಸಿ, ಆಲಸ್ಯವನ್ನ ಪರಿಶ್ರಮದಿಂದ ಸೋಲಿಸಿ. ಆಗ ನೀವು ಕೇವಲ ಯಶಸ್ವಿಯಾಗುವುದಿಲ್ಲ, ನೀವು ಶಾಂತಿಯುತ, ಅರ್ಥಪೂರ್ಣ ಮತ್ತು ಧರ್ಮಮಯ ಜೀವನವನ್ನ ನಡೆಸುವಿರಿ. ಈ ವಿಡಿಯೋ ನಿಮಗೆ ಪ್ರೇರಣೆಯಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ಭಗವದ್ಗೀತೆ ಆಧಾರಿತ ಜೀವನ ಬದಲಿಸುವ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತುವುದನ್ನ ಮರೆಯಬೇಡಿ. ಕಾಮೆಂಟ್ನಲ್ಲಿ ಒಂದು ಮಾತು ತಪ್ಪದೇ ಬರೆಯಿರಿ: ಇಂದಿನಿಂದ ನನ್ನ ನಿಜವಾದ ಶತ್ರುವನ್ನ ನಾನು ಗೆಲ್ಲುತ್ತೇನೆ. ಈ ಒಂದು ಸಂಕಲ್ಪವೇ ನಿಮ್ಮ ಹೊಸ ಜೀವನದ ಮೊದಲ ಹೆಜ್ಜೆಯಾಗಬಹುದು. ಜೈ ಶ್ರೀಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು.